ಮುದ್ರೆ. 1 2 3 4 5 6 7 8 9 ನಮಸ್ಕಾರ ಮುದ್ರೆ. 1 2 3 4 5 6 7 8 9 10. ನಮಸ್ಕಾರ ಮುದ್ರೆ. 1 2 3 4 5 6 7 8 9 10. ನಮಸ್ಕಾರ ಮುದ್ರೆ. 10 9 8 7 6 5 4 3 2 ರಿಲ್ಯಾಕ್ಸ್. ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. ತಾಡಾಸನ. ನಮಸ್ಕಾರ ಮುದ್ರೆ. 1 2 3 4 5 6 7 8 9 10. ನಮಸ್ಕಾರ ಮುದ್ರೆ. 10 9 8 7 6 5 4 3 2 1. ನಮಸ್ಕಾರ ಮುದ್ರೆ. 1 2 3 4 5 6 7 8 9 10. ನಮಸ್ಕಾರ ಮುದ್ರೆ. 10 9 8 7 6 5 4 3 2 1. ರಿಲ್ಯಾಕ್ಸ್. ಓಕೆ, ದಿ ಲಾಸ್ಟ್ ಇನ್ನೊಂದು ಹಂತದಲ್ಲಿ ಸ್ಪೀಡ್. ಅದಾದಮೇಲೆ ಬ್ರೀತಿಂಗ್ ಬ್ರೀತ್ಔಟ್ ಮಾಡೋಣ. ಪೊಸಿಷನ್ 1 2 3 4 5 6 7 8 9 10. ಪೊಸಿಷನ್ ಏಕಂ ದ್ವಿ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತಮಿ ಅಷ್ಟಮಿ ನವಮಿ ದಶಮಿ. ಪೊಸಿಷನ್ 1 2 3 4 5 6 7 8 9 10. ಪೊಸಿಷನ್ 1 2 3 4 5 6 7 8 9 10. ರಿಲ್ಯಾಕ್ಸ್.
ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರದಲ್ಲಿ ಎರಡೂ ಮೂಗಿನ ಹೊರಳೆಯಿಂದ ಉಚ್ಛ್ವಾಸ ನಿಶ್ವಾಸ ದೀರ್ಘವಾಗಲಿ. ಎಷ್ಟು ಉಸಿರನ್ನು ಒಳಕ್ಕೆ ತೆಗೆದುಕೊಳ್ತೀವಿ ಅಷ್ಟು ನಮಗೆ ನಮ್ಮ ಲಂಗ್ಸ್ಗೆ ವ್ಯಾಯಾಮ ಹಾಕಿ ಉಸಿರು ಹೊರಗೆ ಹಾಕಿದಾಗ ಆ ಬ್ರೀತ್ ಇನ್ ಬ್ರೀತ್ ಔಟ್ ಪ್ರೊಸೆಸ್ನಲ್ಲಿ ದೇಹದ ಆಯಾಸ ಬೇಗ ಕಡಿಮೆ ಆಗ್ತದೆ. ಈಗ ಮುಂದಿನ ಹಂತದಲ್ಲಿ ಸಾವಕಾಶವಾಗಿ 2 ರೌಂಡು ಬ್ರೀತ್ ಇನ್ ಬ್ರೀತ್ ಔಟ್. ಪೂರ್ಣ ಎಷ್ಟು ಸಾಧ್ಯತೆ ಅಷ್ಟು ಉಸಿರು ಹಾಕೊಳ್ತಾ ಹಿಂದಕ್ಕೆ ಬಾಗಿ ಉಸಿರು ಬಿಡುತ್ತಾ ಸಂಪೂರ್ಣ ಹೊಟ್ಟೆ ಒಳಗಿಕೊಂಡು ಮುಂದಕ್ಕೆ ಸಂಪೂರ್ಣ ಬಾಗಿ ಪ್ರಯತ್ನ ಮಾಡಿ. ಪೊಸಿಷನ್. ಬ್ರೀತ್ ಇನ್ ಊರ್ಧ್ವಾಸನ. ಬ್ರೀತ್ ಔಟ್ ಪಾದ ಹಸ್ತಾಸನ. ಬ್ರೀತ್ ಇನ್ ಏಕಪಾದ ಪ್ರಣಿಪತಾಸನ. ಬ್ರೀತ್ ಔಟ್ ದ್ವಿಪಾದ. ಬ್ರೀತ್ ಇನ್ ಅಂಡ್ ಔಟ್ ಸಾಷ್ಟಾಂಗ ಪ್ರಣಿಪತಾಸನ. ಬ್ರೀತ್ ಇನ್ ಭುಜಂಗಾಸನ. ಬ್ರೀತ್ ಔಟ್ ಭೂಧರಾಸನ. ಬ್ರೀತ್ ಇನ್ ಏಕಪಾದ ಕತ್ತು ಮೇಲೆ ಪೂರ ಈ ತರ ಸ್ಟ್ರೆಚ್ ಮಾಡಿ. ಬ್ರೀತ್ ಔಟ್ ಪಾದ ಹಸ್ತ. ಬ್ರೀತ್ ಇನ್ ಊರ್ಧ್ವಮುಖ. ಬ್ರೀತ್ ಔಟ್ ನಮಸ್ಕಾರ ಮುದ್ರಾ. ರಿಲ್ಯಾಕ್ಸ್. ಪೊಸಿಷನ್. ಒನ್ಸ್ ಅಗೇನ್ ಬ್ರೀತ್ ಇನ್ ಬ್ರೀತ್ ಔಟ್ ದೀರ್ಘವಾಗಿ ಉಸಿರಾಟದೊಂದಿಗೆ. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಅಂಡ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. Breathe in, breathe out, breathe in, breathe out. Relax. Maintain, continue, right? Just. ಮೇಂಟೈನ್ ಮಾಡೋಣ. 5 and 9 ಸೆಷನ್ ಕ್ಲಾಸ್ನಲ್ಲಿ ನಮಸ್ಕಾರ ಮುದ್ರೆ ಬನ್ನಿ. 1 ಮೇಂಟೈನ್. 1 2 3 4 5 6 7 8 9 10. 2 ಮೇಂಟೈನ್. 1 2 3 4 5 6 7 8 9 10. 3 1 2 3 4 5 6 7 8 9 10. 4 1 2 3 4 5 6 7 8 9 10. 5 ಸೆಷನ್ ಕ್ಲಾಸ್ನಲ್ಲಿ ವಿಶ್ರಾಂತಿ. 1 2 3 count better. Rest. Rest.
5, 6, 7, 8, 9, 10. 7. Bhujangasan. 1, Kaljosi. 2, 3, 4, 5, 6, 7, 8, 9, 10. 8. Budalasan. 1, 2, 3, 4, 5, 6, 7, 8, 9, 10. Again, ಶಶಂಕಾಸನದಲ್ಲಿ ವಿಶ್ರಾಂತಿ. ಹಾಗೆ ವಾಪಸ್ ರಿಲ್ಯಾಕ್ಸ್. ನೆಕ್ಸ್ಟ್ ಸೂರ್ಯದೇವನಿಗೆ ಮಂತ್ರ ಮತ್ತು ಶ್ಲೋಕದೊಂದಿಗೆ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. ನಮಸ್ಕಾರ ಮುಂದೆ ಬನ್ನಿ. Oh
ದೇವಾನುದೇವತೆಗಳ ದೇವ ಸೂರ್ಯ ದೇವನಿಗೆ ಪ್ರಣಾಮಗಳನ್ನ ಅರ್ಪಣೆ ಮಾಡಿದ್ದೇವೆ. ಇವತ್ತು ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಇದೆ. ಈ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯದೇವನಿಗೆ ಸಂಕಷ್ಟ ಬಂದು ಒದಗುವಾಗ ನಮಗೆ ಮಾನವರಿಗೆ ಅನೇಕ ರೀತಿಯಾದಂತಹ ಸಂಕಷ್ಟಗಳು ಬರ್ತವೆ. ಆ ಸಂಕಷ್ಟಗಳನ್ನ ಧೈರ್ಯವಂತಿಕೆಯಿಂದ ತಾಳ್ಮೆಯಿಂದ ನಾವು ಎದುರಿಸುವ ಶಕ್ತಿಯನ್ನ ಪಡ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ತಾಳ್ಮೆ ಶಕ್ತಿ ಬಹಳ ಮುಖ್ಯವಾಗ್ತದೆ. ಈ ಯೋಗಾಭ್ಯಾಸಕ್ಕೆ ಬರ್ತಕ್ಕಂಥವರು ತಾಳ್ಮೆಯ ಗುಣವನ್ನ ಕಲಿತಾಗ ಸರ್ವ ಕಾರ್ಯ ಯಶಸ್ಸಾಗ್ತದೆ. ಹಾಗಾಗಿ ನಿಲುಮೆಯಲ್ಲಿ ಮಾಡುವ ಆಸನಗಳು ನಮ್ಮ ಮನಸ್ಸನ್ನ ಗಟ್ಟಿಗೊಳಿಸುತ್ತದೆ, ತಾಳ್ಮೆಯ ಗುಣವನ್ನ ನಮ್ಮಲ್ಲಿ ಬೆಳೆಸ್ತಾ ಹೋಗ್ತದೆ. ಈ ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಆ ಭಗವಂತನ ಕೃಪಾ ಆಶೀರ್ವಾದದಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸೂರ್ಯಗ್ರಹಣ ಗೋಚರ ಆಗದೇ ಇರಬಹುದು. ಆದರೆ ಜಗತ್ತಿಗೊಬ್ಬನೇ ಸೂರ್ಯ. ಅದು ಯಾವುದೇ ದೇಶದಲ್ಲಿ ಆಗಲಿ, ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಾವನೆಯಿಂದ ಇವತ್ತು ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಸಂಕಷ್ಟಗಳಲ್ಲಿ ಇತರರು ಹೇಗೆ ಭಾಗಿಯಾಗ್ತಾರೆ, ಆ ಸೂರ್ಯನ ಸಂಕಷ್ಟದಲ್ಲಿ ನಾವು ಕೂಡ ಸೂರ್ಯ ನಮಸ್ಕಾರದ ಮೂಲಕವಾಗಿ ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದ್ದೇವೆ. ದೇವಾನುದೇವತೆಗಳ ದೇವ ಸೂರ್ಯ ದೇವ ನಿನಗೆ ಶತಕೋಟಿ ವಂದನೆಗಳು ಅಂತ ಮನಸ್ಸಿನಲ್ಲಿ ಭಾವನೆಯಿಂದ ಕೈ ಮುಗಿದು ನಮಿಸಿ ಸೂರ್ಯ ದಿಕ್ಕಿನಡೆಗೆ ಮುಖವನ್ನು ತಿರುಗಿಸಿ ಒಂದು ಬಾರಿ ನಾವು ಪ್ರದಕ್ಷಿಣೆ ಮೂಲಕವೇ ನಮಸ್ಕರಿಸೋಣ. ಒಂದು ರೌಂಡ್ ಸುತ್ತಿ ಮತ್ತೆ ಮೂಲ ಸ್ಥಾನಕ್ಕೆ ಬನ್ನಿ. ಹೀಗೆ ಮನುಷ್ಯ ಸಂಕುಲದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಜೀವಿಗೆ ಕೂಡ ದೊಡ್ಡವರು ಹೇಳ್ತಾರೆ, ಮನುಷ್ಯನಿಗೆ ಬರದೇ ಕಷ್ಟಗಳು ಮರಕ್ಕೆ ಬರ್ತಾವ ಅಂತ ಹೇಳಿ. ಹಾಗಾಗಿ ದುಃಖ ದುಮ್ಮಾನಗಳು ಸಂಕಷ್ಟಗಳು ಬಂದಾಗ ಕುಗ್ಗದೆ, ಸಿರಿ ಸಂಪತ್ತು ಬಂದಾಗ ಹಿಗ್ಗದೆ, ಸರ್ವಕಾಲದಲ್ಲಿ ಕೂಡ ನೀನೇ ಭಗವಂತ ಅಂತ ದೇವರನ್ನ ನೆನೆಸಿಕೊಂಡು ಒಳ್ಳೆಯ ಮನಸ್ಥಿತಿಯಿಂದ ನಾವು ನಮ್ಮ ಕಾರ್ಯವನ್ನು ಮಾಡ್ತಾ ಹೋದ್ರೆ ಕಾಣದ ಕೈ ಹೇಗೆ ಸಹಾಯ ಚಾಸ್ತದೆ, ಕಣ್ಣಿಗೆ ಕಾಣದ ದೇವರು ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ. ಅದು ನಮಗೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಇರಲಿ. ಮೊದಲನೇದಾಗಿ ಈ ಯೋಗದಲ್ಲಿ ಬಹುಮುಖ್ಯವಾಗಿ ಎರಡು, ಒಂದು ಸ್ವಯಂ ಆಸಕ್ತಿ, ಇನ್ನೊಂದು ನಮಗೆ ಆತ್ಮವಿಶ್ವಾಸ. ನಮ್ಮನ್ನು ನಾವು ತೊಡಗಿಸಿಕೊಂಡು ಮಾಡ್ತಾ ಹೋಗಿ ನಿಮಗೆ ಬೆಂಡಿಂಗ್ ಮಾಡದೇ ಇರಬಹುದು, ಮನಸ್ಸು ಬಹಳ ವಿಚುಲ್ಲವಾಗಿ ಬೆಳೆಯುತ್ತದೆ, ಒಳ್ಳೆಯ ಮನಸ್ಥಿತಿ ಆಗ್ತದೆ. ಈಗ ಮನಸ್ಥಿತಿ ಕಾನ್ಸಂಟ್ರೇಷನ್ಗೆ ಮೊದಲನೇ ಹಂತದಲ್ಲಿ ವೃಕ್ಷಾಸನ ಮಾಡಿ ಇವತ್ತು ಹೊಸದಾಗಿ ಎರಡು ಆಸನಗಳನ್ನ ಮಾಡ್ತಾ ಹೋಗೋಣ. ಒಂದೇ ಕಾಲಿನ ಮೇಲೆ ನಿಂತು ಮಾಡುವಂತಹ ಆಸನಕ್ಕೆ ಹೋಗೋಣ. ವೃಕ್ಷ ಅಂದ್ರೆ ಮರ. ಆ ಮರ ಹೇಗೆ ನೀಳವಾಗಿ ಬೆಳೀತದೆ ಹಾಗೆ ನಮ್ಮ ಮನಸ್ಸು ಮತ್ತೆ ದೇಹ ನೇರವಾಗಿ ಬೆಳೆಯಲಿಕ್ಕೆ ಸಹಾಯಕಾರಿ ಈ ವೃಕ್ಷಾಸನ. ಮೇಂಟೈನ್ 1 2 3 4 5 6 7 8 9 10. ರಿಲ್ಯಾಕ್ಸ್. ಒಂದು ಬಾರಿ ಉಸಿರಾಟದ ಕ್ರಿಯೆ. ಸ್ವಚ್ಛಂದವಾಗಿ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಿಕೊಳ್ತಾ ತದೇಕ ಚಿತ್ತದಲ್ಲಿ ಒಂದೇ ಪಾಸಿಟಿವ್ ಸಕಾರಾತ್ಮಕ ಚಿಂತನೆಯೊಂದಿಗೆ ನಿಮ್ಮ ತಂದೆ ತಾಯಿಗಳನ್ನ, ಭಗವಂತನನ್ನ, ನಿಮ್ಗೆ ಏನ್ ಇಷ್ಟವಾಗ್ತದೆ ಅದನ್ನು ನೆನೆಸಿಕೊಂಡು ಮನಸ್ಸನ್ನ ಕೇಂದ್ರೀಕರಣ ಮಾಡ್ಕೊಳ್ಳಿ. ಮುಂದಿನ ಹಂತದಲ್ಲಿ ಮತ್ತೊಂದು ಕಾಲಿನ ಮೇಲೆ ಭಾರ ಹಾಕ್ತಾ ವೃಕ್ಷಾಸನವನ್ನು ಅಭ್ಯಾಸಿರ್ತಕ್ಕಂಥದ್ದು. ಎಡಗಾಲಿನ ಮೇಲೆ ದೇಹದ ಭಾರ. Maintain 1 2 3 4 5 6 7 8. Now that's relax. ವಿಶ್ರಾಂತಿ. ಯಾವತ್ತೂ ಕೂಡ ವೃಕ್ಷಾಸನದಲ್ಲಿ ನಾವು ನಮ್ಮ ಮನಸ್ಸನ್ನ ಯಾವ ರೀತಿ ಕಾನ್ಸಂಟ್ರೇಷನ್ ಒಳಗಾಗಿಸ್ತೀವಿ ಅಷ್ಟು ನಮ್ಮ ದೇಹದ ನಿಲುಮೆ ಅಂತ ಕರಿತೀವಿ, ಸ್ಥಿತಿಸ್ಥಾಪಕತ್ವ ಡೆವಲಪ್ಮೆಂಟ್ ಆಗುತ್ತೆ. ನೀವು ಕಣ್ಣು ಮುಚ್ಚಿರಿ, ಕಣ್ಣು ತೆರೆಯಿರಿ, ದೇಹ ಹಾಗೇನೆ ನಿಂತುಕೊಳ್ಳುತ್ತೆ, ಶೇಕ್ ಆಗಬಾರದು. ನಮ್ಮ ನೋಡಿ, ಮನಸ್ಸು ಮತ್ತೆ ದೇಹ
ಒಂದೇ ಸಮತೋಲನದಲ್ಲಿ ಇದೆ ಅನ್ನಲಿಕ್ಕೆ ಕಾರಣ ನಾವು ಕಣ್ಣು ಮುಚ್ಚಿ ನಿಂತ್ಕೊಳ್ಬೇಕು, ಒಂದೇ ಕಾಲಿನಲ್ಲಿ ನಿಂತ್ಕೊಳ್ಬೇಕು. ಅವಾಗ ಎಷ್ಟು ದೇಹ ನಿಲ್ಲುತ್ತೆ ಅಷ್ಟು ನಮ್ಮದು ಸ್ಥಿತಿಸ್ಥಾಪಕತ್ವ ಬಾಡಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ತಾಳ್ಮೆ ಶಕ್ತಿ, ಒಳ್ಳೆಯ ಗುಣ, ಆಚಾರ ವಿಚಾರ, ತಗ್ಗಿ ಬಗ್ಗಿ ನಡೆಯುವಂಥದ್ದು, ಆರೋಗ್ಯದ ಸುಸ್ಥಿತಿ ಬೆಳವಣಿಗೆ ಆಗ್ತದೆ. ಓಕೆ, ನೆಕ್ಸ್ಟ್ ಪರ್ವತಾಸನ. Up. 1, 2, 3, 4, 5, 6, 7, 8, 9, 10. ಮತ್ತು ಕಾಲು ಇಳಿಸಿ. ಈಗ ಕೈ ಇಳಿಸ್ಬಿಡಿ ಒಮ್ಮೆಟ್ಟಿಗೆ. ಇಲ್ಲಿ ಸ್ವಲ್ಪ ನಾವು ಟ್ವಿಸ್ಟಿಂಗ್ ಮುಂದೆ ಮಾಡ್ತಕ್ಕಂಥ ಆಸನಕ್ಕೆ ಸಪೋರ್ಟೆಡ್. ವಾಸುಕಿ ಚಕ್ರಾಸನ ಏನ್ ಮಾಡ್ತೀವಲ್ಲ ಅದಕ್ಕೆ ಪೂರ್ವ ನಾವು ಈ ತರ ಸ್ಟ್ರೆಚ್ ಮಾಡಬೇಕು. ಎಡ ಮತ್ತೆ ಬಲ ಪಕ್ಕೆಲುಬುಗಳ ಸೆಳೆತ, ಸೊಂಟದ ಭಾಗದಿಂದ ಭುಜದ ಭಾಗದವರೆಗೂ ಕೂಡ ಈ ರೀತಿಯಲ್ಲಿ ಮೂವ್ಮೆಂಟ್ ಮಾಡ್ತಾ ಹೋಗೋದ್ರಿಂದ ನಮ್ಮ ಕಿಡ್ನಿಗಳಿಗೆ ಸಂಪೂರ್ಣ ನೇರ ವ್ಯಾಯಾಮ ಆಗ್ತದೆ. ಆ ಭಾಗದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ತದೆ. ಕಿಡ್ನಿ ಅಂದ್ರೆ ಮೂತ್ರಕೋಶಗಳ ಕಾರ್ಯ ಚೆನ್ನಾಗಾಗ್ತದೆ. ಓಕೆ, ಈಗ ಒಮ್ಮೆ ಹೀಗೆ ಉಸಿರು ಬಿಟ್ಟು ಪೂರಾ ಈ ಒಂದು ಅಂಗೈಯನ್ನು ಲಾಕ್ ಮಾಡಿರ್ತೀವಿ, ಅದನ್ನ ಹಸ್ತ ಮುಟ್ಟಿಸಿ ಮತ್ತೆ ಉಸಿರು ತೆಗೆದುಕೊಳ್ತಾನೆ ಬನ್ನಿ. ಉಸಿರು ಬಿಡ್ತಾ ನಿಮ್ಮ ಕೈಯನ್ನ ಲಾಕ್ ಆದ ಕೈಯನ್ನ ರಿಲೀಸ್ ಮಾಡಿಕೊಂಡು ಕೆಳಗಡೆ ಸ್ಲೋಲಿ ಇಳಿಸಿ. ಈ ರೀತಿ ಏನಾಗುತ್ತೆ, ಪಕ್ಕಕ್ಕೆ ಮುಂದಕ್ಕೆ ಭಾಗುವ ವ್ಯಾಯಾಮಗಳು ಮುಂದಿನ ಆಸನಕ್ಕೆ ಹೆಚ್ಚು ಹೆಲ್ಪ್ ಕೊಡ್ತವೆ. ಈಗ ನಿಧಾನವಾಗಿ ಪಾರ್ಶ್ವ ಅಂದ್ರೆ ಪಕ್ಕಕ್ಕೆ, ಪಾರ್ಶ್ವ ಚಕ್ರಾಸನ, ಅಂಗೈ 90 ಡಿಗ್ರಿ ವರೆಗೆ ಕೂಡ 45, 30, 50, 60, 70, 80, 90 ಉಸಿರಾಡ್ಕೋಬೇಕು. ಈಗ ಉಸಿರು ಬಿಡ್ತಾ ಸಂಪೂರ್ಣವಾಗಿ ಬಲಗೈಯನ್ನ ಕೆಳಗೆ ಜಾಸ್ತಾ ಸೊಂಟ ಪಕ್ಕಲುಗಳ ಒಂದು ಸೆಳೆತವನ್ನು ಗಮನಿಸಿ. ಮೇಂಟೈನ್. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ಮತ್ತೆ ಎಕ್ಸೇಲ್ ಡೌನ್ವರ್ಡ್ ಹ್ಯಾಂಡ್. ಇನ್ನೇಲ್ ಬಲಗೈ ಮೇಲೆತ್ತಿ ಮೇಲ್ಮುಖದಲ್ಲಿ ಚಾಚಿ ಉಸಿರನ್ನ ಒಳಗೆ ಎಳೆದುಕೊಳ್ತಾ ಮೇಲಕ್ಕೆ ಬರಲಿ. 35, 40, 50, 60 ಸೀದಾ 90 ಡಿಗ್ರಿ ವರೆಗೆ ಕೂಡ ನೇರ ಆಗಲಿ. ಉಸಿರು ಬಿಡ್ತಾ ಈಗ ನಿಮ್ಮ ಎಡಗೈಯನ್ನ ಜಾಸ್ತಾ ಪೂರ್ಣವಾಗಿ ಬೆಂಡ ಪಕ್ಕಕ್ಕೆ, ಪಾರ್ಶ್ವಕ್ಕೆ ಚಕ್ರಾಸನ. 1, 9, 8, 7, 6, 5, 4, 3, 2, 1. ಮತ್ತೆ ಕೈ ನೇರ, ಉಸಿರು ಬಿಡ್ತಾ ಕೈ ಕೆಳಗೆ, ರಿಲ್ಯಾಕ್ಸ್. ಈಗ ಗಮನಿಸ್ತಾ ಹೋಗಿ ಎರಡೂ ಬದಿಯ ಪಕ್ಕೆಲುಬುಗಳ ಸೆಳೆತ, ಕತ್ತು, ಭುಜದ ರಟ್ಟೆ, ಮುಂಗೈ, ಕಾಲು, ತೊಡೆಯ ಸ್ನಾಯು ಭಾಗದಿಂದ ನೇರವಾಗಿರ್ತಕ್ಕಂಥ ಸ್ಟ್ರೆಚಿಂಗ್. ಆ ಒಂದು ಸೆಳೆತದೊಂದಿಗೆ ಏನಾಗುತ್ತೆ, ಆ ಭಾಗದಲ್ಲಿರ್ತಕ್ಕಂತಹ ರಕ್ತನಾಳಗಳಿಗೆ ರಕ್ತ ಸಂಚಾರ ಸುಗಮವಾಗುವುದರ ಮೂಲಕ ಎತ್ತೆಚ್ಚು ಕುತ್ಕೊಂಡಾಗ ಸೊಂಟದ ನೋವನ್ನು ನಿವಾರಿಸುತ್ತದೆ. ಶಾಂತಿ. ನೆಕ್ಸ್ಟ್ ಅರ್ಧ ಚಕ್ರಾಸನ. ಕೈ ಈ ರೀತಿ ಹಿಂದೆ ಸೊಂಟಕ್ಕೆ ಬರಲಿ, ಸಪೋರ್ಟ್ ತೆಗೆದುಕೊಳ್ಳಿ, ಉಸಿರಾಡ್ಕೊಳ್ಳಿ. ಇದೆಯಿಂದ ವಿಸ್ತರಿಸ್ತಾ ಹಿಂದಕ್ಕೆ ಬಾಗಬೇಕು, ಅದು ಬಹಳ ಮುಖ್ಯ. ನಿಮಗೆ ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು ಸಪೋರ್ಟ್ ತಗೊಂಡು ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿ. ನೇಲ್ ಎಕ್ಸೇಲ್ ಬೆಂಡ್ ಬ್ಯಾಕ್. ವಿಸ್ತರಿಸಿ. 1, 2, 3, 4, 5, 6, 7, 8, 9, 10. ಇಲ್ಲಿ ಹಾಗೆ ಕೈ ಬಿಡಬಾರದು. ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ನಾವು ಸ್ವಲ್ಪ ಅರ್ಧಕ್ಕೆ ಮುಂದಕ್ಕೆ ಬಾಗಬೇಕು. ಸೊಂಟ ಹಾಗೆ ಕೈಗಳು ಸೊಂಟದ ಮೇಲೆ ಏರಿ. ಇದು ಒಂದೊಂದು ಕಾಂಪ್ಲಿಮೆಂಟರಿ ಅಂದ್ರೆ ಒಂದೊಂದು ಹೊಂದಾಣಿಕೆ ಆಸನ ಅಂತ ಕರೀತೇವೆ. ಮುಂದಕ್ಕೆ ಬಾಗಿದ್ರೆ ಮುಂದಕ್ಕೆ ಬಾಗಬೇಕು ಅಂದ್ರೆ ಆ ಭಾಗ ಮತ್ತೆ ತನ್ನ ಸ್ಥಾನವನ್ನು ತಲುಪ್ತದೆ ಕಾಂಪ್ಲಿಮೆಂಟರಿನಲ್ಲಿ. ಓಕೆ, ಈಗ ನಿಂತು ಮಾಡ್ತಕ್ಕಂಥದ್ರಲ್ಲಿ ಮಾಡಿದ್ವಿ. ಈಗ ದೇಹವನ್ನು ಭಾಗಿಸುವಂತ ಮತ್ತೊಂದು ಆಸನ ಪಾರ್ಶ್ವ ಕೋನಾಸನ. ಈಗ ತ್ರಿಕೋಣಾಸನ, ಪರಿಮಿತ ತ್ರಿಕೋಣಾಸನ ಮಾಡಿದ್ದೀವಿ. ಪಾರ್ಶ್ವ ಕೋನಾಸನ. ಓಕೆ, ನೋಡಿ
ನೇರವಾಗಿ ತಾಳದಲ್ಲಿ ನಿಂತಿದ್ದೇವೆ. ನಮ್ಮ ಎತ್ತರಕ್ಕೆ ಮುಂದೆ ಕಾಲನ್ನು ಪ್ರಶಸ್ತಿಸಿಕೊಳ್ತೀವಿ. ಕೈಗಳನ್ನು ಹಂತದಲ್ಲಿ ತೆಗೆದುಕೊಳ್ತೀವಿ. ಈಗ ಮೊಣಕಾಲನ್ನು ಮಡಚಬೇಕು. ಈ ರೀತಿಯಲ್ಲಿ ಮಡಚಿ ಈ ಪ್ರಕಾರದಲ್ಲಿ ಬಾಗಿ ಪೂರನ್ನು ನಮ್ಮ ಒಂದು ಬದಿಯಲ್ಲಿ ಅಂದ್ರೆ ಮುಂದೆ ಕಿವಿ ಮೇಲೆ ಚಾಚಿ ಇರ್ತೀವಿ, ಅಲ್ಲಿಂದ ಮುಂಗಾಲಿನವರೆಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸೆಳೆತ. 1 2 3 4 5 6 7 8 9 10. ಮತ್ತೆ ನೇರ ಮೊಣಕಾಲವರೆಗೆ ಮಡಚಿ ಬೆಂಡಾಗಿ ಕೈ ಊರಿ ಕೈಯನ್ನು ಪೂರ ನೇರವಾಗಿ ಕಿವಿ ಮೇಲೆ ಚಾಚಿ. ಅಲ್ಲಿ ಸೆಳೆತ ಬಹಳ ಮುಖ್ಯ ನೋಡಿ. ಮೊಣಕೈ ಮುಂಡೆ ಮಡಚಿದ್ದೇವೆ, ಕೈ ಚಾಚಿದ್ದೇವೆ, ಮೊಣಕಾಲನ್ನು ಚಾಚಿದ್ದೇವೆ, ತೊಡೆಯ ಸ್ನಾಯು ಸೆಳೆತ, ಪಕ್ಕೆಲುಬು ಸೆಳೆತ. 1 2 3 4 5 6 7 8 9 10. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಾಳೆ ದಿನ ಮತ್ತೆ ಕುಕ್ಕುಟಾಸನ, ಕೆಲವೊಂದು ಆಸನಗಳನ್ನು ಮಾಡ್ತಾ ಹೋಗೋಣ. ಕುಳಿತು ಮಾಡುವಂತ ಆಸನ ಸಿಟ್ಟಿಂಗ್ ಪೊಸಿಷನ್. ಮೊದಲು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಂಪಲ್ಸರಿ ವಜ್ರಾಸನದಲ್ಲಿ ನಿಮ್ಮ ಮನಸ್ಸು ಪೂರ ಗಟ್ಟಿಗೊಳ್ಳಬೇಕು. ಈ ವಜ್ರ ಅಂದ್ರೆ ಹೆಸರೇ ಸೂಚಿಸುತ್ತದೆ. ಆ ಪ್ರಕಾರದಲ್ಲಿ ನಾವು ವಜ್ರಾಸನದಲ್ಲಿ ಯಥೇಚ್ಛವಾಗಿ ಸ್ಥಿತಿಸ್ಥಾಪಕತ್ವವನ್ನು ಹೊಂದುತ್ತಾ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ತಾ ನಮ್ಮ ಜಠರಾಗ್ನಿಗೆ, ಮೊಣಕಾಲುಗಳ ಜಾಯಿಂಟ್ ಸಂದುಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಯಾಮ. ಇಲ್ಲೇನೆ ಯೋಗ ಮುದ್ರಕ್ಕೆ ಬನ್ನಿ. ಕೈ ಲಾಕ್ ಮಾಡಿ ಹೊಟ್ಟೆಯಲ್ಲಿ ಕೆಳಭಾಗದಲ್ಲಿ ಸಪೋರ್ಟ್ ತೆಗೆದುಕೊಳ್ಳಿ. ಸೂಕ್ತ ವಜ್ರಾಸನ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಪ್ರೆಸರ್ ಕೊಡುತ್ತಾ ಹಣೆಯನ್ನ ಮುಂದಕ್ಕೆ ಬಾಗಿ ಮುಟ್ಟಿಸಿ ಗುಣವನ್ನು ಮಾಡಿ. ಮುಂದೆ 1 2 3 4 5 6 7 8 9 10. ತೆಗೆದುಕೊಳ್ತಾ ಮತ್ತೆ ಮೇಲೆ ಹಾಗೆ ಇರಲಿ. ಇನ್ನೊಂದು ಬಾರಿ ಮಾಡೋಣ. Inhale, expand your chest. Exhale. ಉಸಿರು ಬಿಡ್ತಾ ಮುಂದಕ್ಕೆ ಸಂಪೂರ್ಣವಾಗಿ ಹಣೆ ಹಚ್ಚಿ. 10 9 8 7 6 5 4 3 2 1 0. Relax. Okay, kaal chachi. Momento. Okay, in and out. Okay, next change. ಎಷ್ಟು ಸಾಧ್ಯತೆ ಆಗ್ತದೆ ಅಷ್ಟು. ಇಲ್ಲಿ ಹೆಚ್ಚು ನೀವು ತರ ಮಾಡ್ತಾ ಹೋಗೋದ್ರಿಂದ ಹೊಟ್ಟೆ ಮೇಲೆ ಪ್ರೆಸರ್ ಬೀಳ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ತೊಡೆಯ ಸ್ನಾಯುಗಳಲ್ಲಿ ಇರ್ತಕ್ಕಂಥ ಕೊಬ್ಬು ಆಗ್ತದೆ. ಈಗ ನೆಕ್ಸ್ಟ್ both legs at a time. Okay, next change. ಕೈ ಇಟ್ಕೊಳ್ಳಿ. 1 2 3 4 5 6 7
8 9 10. ಇದು ನಮ್ಮ ಮಧ್ಯಪ್ರದೇಶ ಕರಗುವಿಕೆಗೆ ವ್ಯಾಯಾಮ. ಸ್ವಲ್ಪ ಕಾಲ ಹತ್ರ ಇರಲಿ. ಸೈಡ್ ಟ್ವಿಸ್ಟಿಂಗ್. 1 2 ಸೊಂಟ ತಿರುಗಿಸ್ಬೇಕು. 5 6 7 8 9 10. ರಿಲ್ಯಾಕ್ಸ್. ದಂಡಾಸನ ಬನ್ನಿ. ಬಾಯಿ ಮುಚ್ಚಿ ಮೂಗಿಂದ ಉಸಿರಾಟ ಮಾಡಿ. ಡೀಪ್ inhale and exhale through the both nose. Take rest of your body, concentrate your mind. Only for your mind should be concentrating, breathe in, breathe out. Go to next position. ಕಾಲುಗಳ ಅಂತರ ಇರಲಿ. ಎಷ್ಟು ಸಾಧ್ಯತೆ ಆಗ್ತದಷ್ಟು ನೇರವಾಗಿ ಹೆಚ್ಚು ನಿಮ್ಮ ಒಂದು ಸ್ಟ್ರೆಚಿಂಗ್ ಅನ್ನ, ತೊಡೆಯ ಸ್ನಾಯುಗಳಿಗೆ ವ್ಯಾಯಾಮವನ್ನ ಮಾಡ್ತಾ ಹೋಗಿ. ಮುಂದಿನ ಆಸನಗಳಿಗೆ ಇದು ಬಹಳ ಹೆಲ್ಪ್ ಆಗ್ತದೆ. ನೀವೆಲ್ಲರೂ ಕೂಡ ಉಪವಿಷ್ಟ ಕೋನಾಸನ ಮಾಡಬಹುದು, ಗೊತ್ತಾಯ್ತಾ? ಹನುಮಾನಾಸನ ಕೂಡ ಮಾಡಬಹುದು. ಯಾವಾಗ ನಮ್ದು ತೊಡೆಯ ಸ್ನಾಯುಗಳ ಭಾಗ ಲೂಸ್ ಆಗ್ತಾ ಹೋಗ್ತದೆ ಅವಾಗ ದೇಹ ಮುಂದಕ್ಕೆ ಹೆಚ್ಚು ಆಗ್ತದೆ. ಪಶ್ಚಿಮೋತ್ತಾಸನ ಬಹಳ ಈಸಿ ಆಗ್ತದೆ. ಕೈ ಲಾಕ್, ರೊಟೇಷನ್, ಮಧ್ಯ ಪ್ರದೇಶದ ಒಂದು ವ್ಯಾಯಾಮಕ್ಕೆ ರೊಟೇಷನ್ ಮಾಡಲಿಕ್ಕೆ ಪೊಸಿಷನ್. ಪೂರ ಒಂದು ರೌಂಡ್ ಬರಲಿ. ಈಗ ಅಲ್ಲಿ ಇಲ್ಲಿ ಹುಡುಕುವೆರೇಕೆ, ಅಲ್ಲಿ ಇಲ್ಲಿ ಹುಡುಕುವೆರೇಕೆ, ಅಲ್ಲಿ ಇಲ್ಲಿ ಹುಡುಕುವೆರೇಕೆ, ಅಲ್ಲಿ ಇಲ್ಲಿ ಹುಡುಕುವಿರೇಕೆ, ಅಡಗಿ ಕುಂತಿಲ್ಲ ಯೋಗ, ಅಡಗಿ ಕುಂತಿಲ್ಲ ಯೋಗ, ನಿತ್ಯವ ಮಾಡಿ ಯೋಗ, ನಿತ್ಯವ ಮಾಡಿ ಯೋಗ, ದೂರವ ದೂಡಿ ರೋಗ, ದೂರವ ದೂಡಿ ರೋಗ, ಯೋಗ ಮಾಡಿ ಯೋಗ ಮಾಡಿ ರೋಗ ದೂಡಿ, ರೋಗ ದೂಡಿ, ಆರೋಗ್ಯವಂತ ಮನಸ್ಸು ದೇಹ, ಆರೋಗ್ಯವಂತ ಮನಸ್ಸು ದೇಹ, ಮೇಲೆ ಕಡೆಗೆ ಆರೋಗ್ಯವಂತ ಮನಸ್ಸು ದೇಹ, ಆರೋಗ್ಯವಂತ ಮನಸ್ಸು ದೇಹ, ನಮ್ಮದಾಗಿದೆ ನೋಡಿ, ನಮ್ಮದಾಗಿದೆ ನೋಡಿ, ಯೋಗ ಮಾಡಿ ನಿತ್ಯವೂ ಓಡಿ, ಯೋಗ ಮಾಡಿ ನಿತ್ಯವೂ ಓಡಿ, ಆರೋಗ್ಯವಂತರಾಗಿ ನೋಡಿ, ಆರೋಗ್ಯವಂತರಾಗಿ ನೋಡಿ. ಕೇಳ್ಕೊಳಿತೇನೆ ಪೂರ್ಣ ಮುಂದೆ ಬಾಗ್ತಾ. ಈಗ ಸೈಡ್ ಟ್ವಿಸ್ಟಿಂಗ್. ಎಡ ಬಲ, ಎಡ ಬಲ, ಎಡ ಬಲ, ಎಡ ಬಲ. ಓಕೆ, ಈಗ ರಿಲ್ಯಾಕ್ಸ್. ಪೂರ್ಣ ಆಗುವಂತಹ ಬದಲಾವಣೆಯನ್ನ, ತೊಡೆಯ ಸ್ನಾಯುಗಳಿಗಾದಂತಹ ಸೆಳೆತವನ್ನ, ಮುಂಬದಿಯಲ್ಲಿ ಭಾಗವಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ಆದಂತಹ ಬದಲಾವಣೆಯನ್ನ ದಂಡಾಸನದಲ್ಲಿ ರಿಲ್ಯಾಕ್ಸ್ ವಿಶ್ರಾಂತಿಯಾಗಿ ಗಮನಿಸ್ತಾ ಹೋಗ್ಬೇಕು. ಪ್ರತಿಯೊಂದು ಯೋಗಾಸನದ ಹಂತದಲ್ಲಿ ಯೋಗಕ್ಕೆ ಬಂದಿರಿ ಅಂದ್ರೆ ಮನಸ್ಸು ಅಭ್ಯಾಸ ಮಾಡುವಾಗ ಏನು ನಮ್ಮ ದೇಹದಲ್ಲಿ ಪರಿವರ್ತನೆ ಆಗ್ತದೆ, ಅಲ್ಲಿ ಕಾನ್ಸಂಟ್ರೇಷನ್ ಇದ್ಬಿಟ್ರೆ ಸಾಕು, ನಿಮ್ದು ಏಕಾಗ್ರತೆ ಹೆಚ್ಚು ಬರ್ತದೆ ಮನಸ್ಸಿಗೆ. ಓಕೆ, ರಿಲ್ಯಾಕ್ಸ್. ಮತ್ತೆ ಈಗ ಕುಳಿತು ಮಾಡುವಂತ ಮತ್ತೊಂದು ಆಸನ ವಕ್ರಾಸನ. ಅರ್ಧ ಮಚ್ಚಂದ್ರಾಸನಕ್ಕಿಂತ ಪೂರ್ವಭಾವಿಯಾಗಿದೆ ವಕ್ರಾಸನ. ಓಕೆ, ಇಲ್ಲಿ ಕಾಲು ಹೊರಗೆ ಮತ್ತೆ ಒಳಗೆ ಎರಡು ಹಂತದಲ್ಲಿ ಅಭ್ಯಾಸ ಮಾಡ್ತಾರೆ. ಇಲ್ಲಿ ವಯಸ್ಕರಾಗಿರೋದ್ರಿಂದ ನಮ್ಮ ಹೊಟ್ಟೆ ಭಾಗ ತಿರುಚುವಿಕೆಗೆ ಬಹಳ ಒತ್ತಡ ತರ್ತಾ ಹೋಗೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಕಾಲನ್ನು ತೊಡೆಯ ಪಕ್ಕಕ್ಕೆ ಇಟ್ಟು ನೀವು ನಿಮ್ಮ ತಿರುಚುವಿಕೆ ವಕ್ರನ ಪಕ್ಕಕ್ಕೆ ಬಾಗು ಪೂರ ಟ್ವಿಸ್ಟಿಂಗ್ ಮಾಡಿ ನಿಮ್ಮ ದೇಹವನ್ನ ತಿರುಚಿ ಎಡಭಾಗಕ್ಕೆ ಕತ್ತನ್ನು ತಿರುಗಿಸಿ ಸೊಂಟ ಭಾಗದಲ್ಲಿ ಭುಜದ ಭಾಗದಲ್ಲಿ ಆಗುವಂತಹ ಪೂರ್ವ ಹಂತ ಮೊದಲನೇ ಹಂತದಲ್ಲಿ ಕತ್ತನ್ನು ತಿರುಗಿಸಿ ಪೂರ್ಣ 1 2 3 4 5 6 7 8 9 10 ಕತ್ತನೆಯ ಕೈ
ಮತ್ತೆ ಕಾಲು. ಸ್ವಲ್ಪ ವಿರಮಿಸಿಕೊಳ್ಳಿ. ಅಪೋಸಿಟ್. ಪೂರ್ಣ ಸ್ಟ್ರೆಚ್ ಮಾಡ್ತಾ ಕೈ ಸಾಧ್ಯವಾದಷ್ಟು